ಈಗ ಮನೆ ಯಜಮಾನ ಅಂದವರು ದುಡಿದಿರ್ತಾರೆ, ಆರ್ಥಿಕವಾಗಿ ಸಬಲರಾಗಿರ್ತಾರೆ, ಅವ್ರ ಹೆಸರಲ್ಲೇ ಇರಲಿ ಅಂತ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ. ಅಯ್ಯೋ ಇವಳು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ, ಅವಳ ಹೆಸರಲ್ಲಿದ್ದರೆ ಒಳ್ಳೇದು ಅಂತ ಸಹಜವಾಗಿ ಗಂಡಂದ್ರು ಯೋಚನೆ ಮಾಡ್ತಾರೆ. ಅಕಸ್ಮಾತ್ ಅವ್ರ ಹೆಸ್ರಿಗೆ ಬರಲಿಲ್ಲ, ಆಯಿತು, ಹೆಂಡತಿ ಹೆಸ್ರಿಗೆ ಹೋಗುತ್ತೆ. ಅದು ಬರಲಿಲ್ಲ, ತೊಟ್ಟಲ್ಲಿ ಮಲಗಿರೋ ಮಗು ಹೆಸ್ರಿಗೆ ಹೊಟ್ಟೋಗುತ್ತೆ, ಅದನ್ನು ಮಾಡ್ತಾರೆ. ಈ ಸಾಧ್ಯತೆ ಇದೆ ಇವಾಗ. ಕಾರಣ ಏನಂದರೆ ನಿಮ್ಮ ಹೆಸರು ಬರಲ್ವಾ? ಅಲ್ಲ, ಮದುವೆ ಎಲ್ಲ ಒಪ್ಪಂದ ಆಗಿರುತ್ತೆ, ಲವ್ವೋ ಸಂಬಂಧನೋ ಒಪ್ಕೊಂಡ್ಬಿಟ್ಟಿರ್ತಾರೆ ಮದುವೆ ಮಾಡಲೇಬೇಕಂತ. ಹೋದಾಗ ಹೆಸರು ಬರೋಕ್ಕಾಗಲ್ಲ ಅಂದರೆ ತೆಗೆದು ಯಾವುದೋ ಚಿಕ್ಕಮ್ಮನೋ ದೇವಮ್ಮನೋ ಇಟ್ಬಿಟ್ಟು ಮದುವೆ ಮಾಡ್ತಾರೆ. ಹೌದು, ಹೆಸರು ಬದಲಾವಣೆ ಮಾಡ್ತಾರೆ, ಬ್ರ್ಯಾಕೆಟಲ್ಲಿ ಹಾಕಿರ್ತಾರೆ. ಕರೆಕ್ಟ್. ನಿಜವಾದ ಮದುವೆನ ಅದು? ಇಲ್ಲ. ಅದು ಮದುವೆ ಮಾಡೋಕ್ಕಷ್ಟೇ ಹೆಸರು ಹಾಕಿದ್ದವರು, ಕೂಗೋದು ಮಾತ್ರ ಏನಿತ್ತು ಅದನ್ನೇ ಕೂಗ್ತಾನೆ ಗಂಡ. ಕರೆಕ್ಟ್, ನಿಜ ನಿಜ. ಸರಿ, ನಮ್ಮ ಮದುವೆ ಇದು ಸ್ವಲ್ಪ ಯೋಚನೆ ಮಾಡಿ. ಜೀವನ ಪರ್ಯಂತ ಬಾಳಿ ಬದುಕೋ ಮದುವೆಗಳಲ್ಲಿ ಯಾವುದೋ ಒಂದು ಮನೆದೇವ್ರ ಹೆಸರು ಸ್ವಾಮಿ ಬರಲಿಲ್ಲ ಅಂದ್ಬಿಟ್ರೆ ಯಾವುದೋ ಒಂದು ಹಾಕ್ಬಿಡಿ ಅಂತ ಅವ್ರು ಹಾಕೋದೊಂದು, ಮನೆಯವ್ರು ಹೇಳ್ಕೊಡೋದು. ಚಿಕ್ಕಮ್ಮ ದೇವ್ರಿಂತ ಇದೆ ನಮ್ಮ ಮನೆದು, ಹಾಕ್ಬಿಡಿ. ಓ ದೇವ್ರಿಟ್ಮೇಲೆ ಮುಗೀತು. ಇಲ್ಲ, ಇವ್ರ ಹತ್ರ ಏನಿಲ್ಲ ಅನ್ಕೊಳ್ಳೋಣ ಸರ್ಕು ಇದು ಹೇಳೋಕ್ಕೆ, ಅವ್ರ ಹತ್ರ ಒಂದು ಸರ್ಕ್ ಇಟ್ಕೊಂಡಿರ್ತಾರೆ. ಯಾರ ಹತ್ರ? ಪುರೋಹಿತರ ಹತ್ರ ಒಂದು ಸರ್ಕ್ ಇಟ್ಕೊಂಡಿರ್ತಾರೆ. ಅದನ್ನು ನ್ಯೂಮರಾಲಜಿನೋ ಏನೋ ಒಂದು ಮಾಡಿ ಒಂದು ಸೇರಿಸ್ಬಿಟ್ಟು ಹಾಕ್ಬಿಡ್ತಾರೆ. ಅಂದರೆ ನೀವು ಮದುವೆ ಮಾಡೋಕ್ಕಷ್ಟೇ ಮ್ಯಾಜಿಕ್ ಮಾಡಿದ್ರೆ ಹೊರ್ತು ಅವರಿಬ್ಬರು ಹೆಣ್ಣು ಗಂಡು ಜೀವನ ಪರ್ಯಂತ ಆರೋಗ್ಯ ಬದುಕಬೇಕು ಅನ್ನೋ ಕ್ರಮ ಅಪ್ಪ ಅಮ್ಮನಿಗೂ ಗೊತ್ತಾಗಿಲ್ಲ, ಪುರೋಹಿತನಿಗೂ ಗೊತ್ತಾಗಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕಲ್ಲ ನಾವು. ಒಂದು ದಿನ ಮದುವೆ ಆಗೋದು ಅಷ್ಟೇ, ಆಮೇಲೆ ಏನಾಗಬೇಕು? ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಇವ್ರು ಬರೋದಾ? ಈ ಸತ್ಯ ಆಗಿದೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಪ್ಯಾಚ್ ಹಾಕಿ ಬ್ರಾಕೆಟಲ್ಲಿ ಹಾಕಿ ಹೆಸರು ಮಾಡಿ ಮದುವೆ ಮಾಡ್ತೀನಿ ಅಂದರೆ ಅದು ಮದುವೆ ಅಲ್ಲ, ನಿಮ್ಮ ಒತ್ತಾಯದ ಮೇಲೆ ನಡೆಯುವ ಮದುವೆ. ಹೆಣ್ಣು ಏನು ಮಾತಾಡೋಕ್ಕಾಗಲ್ಲ, ದೊಡ್ಡವರಿದ್ದಾರೆ ಅಂತ ಸುಮ್ಮನಿರ್ತಾರೆ. ಮದುವೆ ಆಗೋ ಹೆಣ್ಣು ಏನೂ ಮಾತಾಡೋಕ್ಕಾಗಲ್ಲ. ಆದರೆ ಮದುವೆ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಅನುಭವಿಸೋದೇ ಹೆಣ್ಣು. ಆಮೇಲೆ ಆ ಕಡೆಯಿಂದ ಫೋನ್ ಬರುತ್ತೆ, ನೀವು ಅಂದ್ಕೊಂಡಂಗೆ ಅಲ್ಲ, ಇಲ್ಲಿ ಮನೇಲಿ ಪಿಕ್ಚರೇ ಬೇರೆ ಇದೆ ಅಂತ. ಏನು ಮಾಡೋಕ್ಕಾಗಲ್ಲ ಕಣಮ್ಮ, ನಿಮ್ಮ ಅಪ್ಪನ ಕಟ್ಕೊಂಡು ಅನುಭವಿಸ್ತಿಲ್ವಾ? ನೀನು ಅನುಭವಿಸು. ಈ ಸ್ಟೋರಿ ರೆಡಿ ಇರುತ್ತಿಲ್ಲಿ. ಕರೆಕ್ಟ್. ನಾನು ಅನುಭವಿಸ್ತಿಲ್ವಾ? ನೀನು ಅನುಭವಿಸು. ಆಮೇಲೆ ಅವಳ ಮಕ್ಕಳು ಆದರೆ ಅವಳು ಅದನ್ನೇ ಹೇಳ್ತಾಳೆ. ಅಮ್ಮ, ಇದು ಲೆಕ್ಕ ಹಾಕ್ಕೊಳ್ಳೋ ಎಷ್ಟು ಅನ್ಯಾಯವಾಗಿ ಬದುಕ್ತಾ ಇದ್ದೀವಿ ನಾವು ಅಂತ. ಯಾರದೋ ಬಲವಂತಕ್ಕೆ, ಯಾರೋ ಕಲ್ತಿರೋ ವಿದ್ಯೆಗೋಸ್ಕರ ನಾವು ಕೈ ಕಟ್ಕೊಂಡು ಅವ್ರಿಗೆ ತಲೆಬಾಗಿ ಅವ್ರು ಹೇಳೋದನ್ನು ಕಲ್ತ್ಕೊಂಡು ಅವ್ರು ಹೇಳೋದನ್ನು ತಿಳ್ಕೊಂಡು ಬದುಕಬೇಕು ಅಂದರೆ ನಾವು ಯಾರು? ಹಾಗಾದರೆ ನಮ್ಗೆ ಅರಿವಿರ್ಬೇಕಲ್ಲ. ಅವ್ರ ಹತ್ರ ಮಾತಾಡಿ, ಸರಿ ಸ್ವಾಮಿ ನೀವು ಇದು ಮಾಡ್ತಿರೋ ಸರಿನಾ, ಸರಿ ಹೋಗುತ್ತಾ, ಇದ್ರ ಸತ್ಯ ಇದೆಯಾ ಕೇಳಬೇಕು. ಇಲ್ಲ, ನಮ್ಮಲ್ಲಿ ಒಂದು ಹೇಳ್ತಾ ಇದ್ದೀವಿ, ನಾವು ಇದನ್ನು ತಿಳ್ಕೊಂಡು ನೀವು ಹೇಳಿದ್ದನ್ನು ಕೇಳಿಸ್ಕೊಂಡು ಇದು ಓಕೆ ಆಗುತ್ತಾ, ಮದುವೆ ಮಾಡ್ಬೋದಾ ಹೇಳಬೇಕು. ಇವ್ರಿಗೆ ಏನಿರು ಚೌಲ್ಟ್ರಿ ಖಾಲಿ ಇರುತ್ತೆ, ಡೇಟ್ ನೋಡ್ಕೊಂಡ್ಬಿಟ್ಟಿರ್ತಾರೆ. ಆ ಚೌಲ್ಟ್ರಿ ಡೇಟ್ ಪಾಸ್ ಆಗಬಾರ್ದು. ಆ ಡೇಟ್ ಪುರೋಹಿತರು ಕೊಟ್ಟಿರ್ತಾರೆ. ಪುರೋಹಿತರು ಏನು ಮಾತಾಡೋಂಗಿಲ್ಲ, ಮಾಡ್ಕೊಂಡು ಆಳ್ಬಿದ್ದು ಹೋಗಿ ಅಂತ ಕಳಿಸ್ತಾರೆ. ಅಲ್ಲಿ ಬಂದಿರತಕ್ಕಂಥ ವಿಚಾರ ಏನು ಶುಭವಾಗಿ ಹೋಗಿ ಅಂತಿಲ್ಲ, ಏನೋ ಮಾಡ್ಕೊಂಡು ಹೋಗಿ. ಯಾಕಂದರೆ ಹೇಳೋದು ಕೇಳಲ್ಲ. ಹೌದು. ನಿಮ್ಗೆ ಯಾಕ್ರೆ, ನಿಮ್ಗೆ ಏನು ಕೊಡಬೇಕು ಕೊಡ್ತೀವಿ, ನಮಗೆ ಈ ಮದುವೆ ಮಾಡಿಸ್ಬೇಕಷ್ಟೆ. ಆಮೇಲೆ ಏನಾರು ಸೈಡಲ್ಲಿ ಯಾವ್ದಾರು ಶಾಂತಿ ಪಾಂತಿ ಅಂತ ಅಂತ ಹೇಳ್ತಾರೆ. ಶಾಂತಿ ಪಾಂತಿ ಮಾಡಿಸ್ಬಿಡಿ. ನಡೆದೋಯ್ತು, ಒಟ್ಟಿನಲ್ಲಿ ಏನೋ ಒಂದು ಆಯಿತು, ಮದುವೆ ಫಿಕ್ಸ್ ಆಯಿತು. ಆಮೇಲೆ ಏನೋ ಇವ್ರಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಅವರಿಬ್ಬರೇ ನೋಡ್ಕೋಬೇಕು, ಗಂಡು ಹೆಣ್ಣು ನೋಡ್ಕೋಬೇಕು. ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಈ ಮನೆ ವಿಷಯಕ್ಕೆ ಬರೋಣ. ಯಾರದೋ ಒಬ್ಬರ ಹೆಸರಿಗೆ ಮನೆಗೆ ತುಂಬ ಗುರುಬಲ ಚೆನ್ನಾಗಿದೆ, ಮನೆ ಬೇಗ ಆಗುತ್ತೆ ಅಂತ ಹೇಳಿ ಕಟ್ಟಿಸ್ತಾರೆ. ಅದು ಮನೆ ಅದು ವ್ಯಕ್ತಿ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು ಅಂತ ಹೆಸರು ಬಲ ತೊಗೊಂಡ್ರು. ಈಗ ಒಂದು ಗಮನ ಇಟ್ಕೋಬೇಕಮ್ಮ, ಇಲ್ಲಿ ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಸಂಖ್ಯೆ 5, 7, 8 ಇರುತ್ತೆ. ಹೌದಾ? ಇವರಿಷ್ಟೂ ಜನದ ನಕ್ಷತ್ರಗಳಲ್ಲಿ ಹುಟ್ಟಿರ್ತಾರೆ. ಇವ್ರು ಕೇಳಿರ್ತಾರೋ ಹೆಸರಿಟ್ಟಿರ್ತಾರೋ, ನಕ್ಷತ್ರ ಅಂತ ಒಂದು ಇರುತ್ತೆ, ಗುರುತು ಅಂತ ಒಂದಿರುತ್ತೆ. ಈ ಉಳಿಕೆ ಜನಗಳನ್ನು ಮನೆಯಿಂದ ಆಚೆ ಕಳಿಸೋದಾ? ನಂಬರ್ 1. ನಂಬರ್ 2, ಈ ವ್ಯಕ್ತಿ ಸತ್ತೋದರೆ ಮನೆ ಹೊಡೆದಾಕದಾ? ಮುಂದಿನವ್ರ ಜೀವನ ಏನು? ಹೌದು. ಈ ಅರಿವು ಯಾರಿಗಾರು ಬಂದಿದೆಯಾ ಭೂಮಿಯಲ್ಲಿ ಅಂತ ಕೇಳ್ತೀನಿ ನಾನು. ಅಂದರೆ ನಾನು ಸ್ವಂತಕ್ಕಾಗಿ ಕೇಳ್ತಾ ಇಲ್ಲ. ಈ ರೀತಿಯಾಗಿ ನಾವು ಕಣ್ಣು ಮುಚ್ಚಿಕೊಂಡು ಶಾಸ್ತ್ರಗಳನ್ನ ಕೇಳ್ಕೊಂಡು ಮಾಡಿಕೊಂಡು ಮನೆಗಳು ಕಟ್ಟಿ ಸುಣ್ಣ ಆಗಿ ಸತ್ತೋರು ಒಂದಿನ ಸಾಯ್ಬೋದಮ್ಮ, ದಿನ ಸಾಯ್ಬೇಕು ಮನೆ ಕಟ್ಟಿಬಿಟ್ಟು. ಹೌದಲ್ಲ? ಮನೆ ಮಾರಂಗಿಲ್ಲ, ಸಾಲ ತೀರಂಗಿಲ್ಲ, ನಿದ್ದೆ ಮೊದಲೇ ಬರಲ್ಲ. ಅಕಸ್ಮಾತ್ ಮಾರಕ್ಕೆ ಹೋದರೆ ಎಷ್ಟು ಖರ್ಚು ಮಾಡಿ ಸಾಲ ಆಗಿದೆಯೋ ಅಷ್ಟು ದುಡ್ಡು ಸಿಕ್ಕೋದಿಲ್ಲ. ಮನೆ ಮಾರಿ ಮಂಡತನ ಆಗಿದ್ದರೆ ಆಗೋದಿಲ್ಲ, ಮಾರದೇ ಸರಿ ಅಂತ ತೀರ್ಮಾನ ಮಾಡಿದ್ರೆ ಸಾಲ ಒತ್ಕೊಂಡು ಬಾಡಿಗೆ ಮನೆಗೆ ಹೋಗಬೇಕು. ಮೊದಲು ಎಲ್ಲಿದ್ದರೂ ಅಲ್ಲಿಗೆ ಹೋಗ್ತಾರೆ. ಎಷ್ಟು ಜನಗಳು ಈ ರೀತಿ ಅನುಭವಿಸ್ತಾ ಇಲ್ಲ. ಮನೆ ಕಟ್ಟೋದು ಒಂದು ಸಾಧನೆ, ಮದುವೆ ಮಾಡ್ಕೊಳ್ಳೋದು ಒಂದು ಸಾಧನೆ, ಪೂಜೆ ಮಾಡೋದು ಒಂದು ಸಾಧನೆ. ಇವು 3 ಸತ್ಯನೂ ನಮಗಿನ್ನೂ ಅರ್ಥ ಆಗಿಲ್ಲ.
ಮನುಷ್ಯ ಹುಟ್ಟೋದ್ಮೇಲೆ ಒಂದು ಮನೆ ಕಟ್ಟಬೇಕು, ಯಾವ ಕಾರಣಕ್ಕೂ ಅಲ್ಲ. ಒಂದು ಹುಡುಗಿನ ಮದುವೆ ಮಾಡ್ಕೊಳ್ಬೇಕು ಇಷ್ಟಪಟ್ಟು, ಅಥವಾ ಒಂದು ಹುಡುಗನ ಮದುವೆ ಮಾಡ್ಕೊಳ್ಬೇಕು, ಅದು ಯಾವ ಕಾರಣಕ್ಕೂ ಸತ್ಯ ಅಲ್ಲ. ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಸತ್ಯ ಅಲ್ಲ. ಹೀಗೆ ಒಂದೊಂದು ವರ್ಣನೆ ಮಾಡ್ತಾ ಹೋದರೆ 3 ತಿಂಗಳು ಎಪಿಸೋಡ್ ಮಾಡ್ಬೋದು. ನಾವು ಇಲ್ಲಿವರೆಗೂ ನಡೆದು ಬಂದ ದಾರಿ ನಾವು ತಿಳ್ಕೊಂಡಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಸತ್ಯ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.